ಬಸವಣ್ಣನವರ ಕುರಿತು ಸಂಪೂರ್ಣ ಮಾಹಿತಿ. ಜೀವನ. 12ನೇ ಶತಮಾನದಲ್ಲಿ 1190 1167 ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ತಂದೆ ಬಸವಣ್ಣನವರು ಬ್ರಾಹ್ಮಣ ಭಕ್ತರಾಗಿದ್ದರು. ತಾಯಿ ಮಾಲವ್ವಜ್ಜಿ ಜನಸಾಮಾನ್ಯ ಗೃಹಿಣಿ. ಚಿಕ್ಕಂದಿನಿಂದಲೂ ಶಿವನ ಭಕ್ತರಾಗಿದ್ದರು. 14 ವರ್ಷದ ವಯಸ್ಸಿನಲ್ಲಿ ಬಸವಣ್ಣನವರು ಬೀಳಗಿಗೆ ತೆರಳಿ ವೀರಶೈವ ಸಿದ್ಧಾಂತಗಳಲ್ಲಿ ಶಿಕ್ಷಣ ಪಡೆದರು. 30 ವರ್ಷದ ವಯಸ್ಸಿನಲ್ಲಿ ಕಲ್ಯಾಣಕ್ಕೆ ತೆರಳಿ ಚಳುವಳಿಗೆ ಸೇರಿದರು. ಕಲ್ಯಾಣ ಚಳುವಳಿಯ ಮುಖ್ಯ ಪ್ರವರ್ತಕರಾದರು. ಅನುಭವ ಮಂಟಪ ಸ್ಥಾಪಿಸಿ ವಚನ ಸಾಹಿತ್ಯವನ್ನು ರಚಿಸಿದರು. 1167ರಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು. ಸಾಧನೆಗಳು. ಸಮಾಜ ಸುಧಾರಣೆಗೆ ಶ್ರಮಿಸಿದರು. ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು. ಲಿಂಗ ಸಮಾನತೆಗೆ ಪ್ರಾಮುಖ್ಯತೆ ನೀಡಿದರು. ಕಾಯಕವನ್ನು ಧರ್ಮವೆಂದು ಪ್ರತಿಪಾದಿಸಿದರು. ಅನುಭವ ಮಂಟಪ ಸ್ಥಾಪಿಸಿ ವಚನ ಸಾಹಿತ್ಯವನ್ನು ರಚಿಸಿದರು. 16,000ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದರು. ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದರು. ವಚನ ಸಾಹಿತ್ಯ. ಬಸವಣ್ಣನವರ ವಚನಗಳು ಸರಳ, ಸ್ಪಷ್ಟ ಮತ್ತು ಪ್ರಭಾವಶಾಲಿ ಭಾಷೆಯಲ್ಲಿವೆ. ಸಾಮಾಜಿಕ ಸಂದೇಶ, ಧಾರ್ಮಿಕ ತತ್ವಜ್ಞಾನ ಮತ್ತು ನೈತಿಕತೆಯನ್ನು ಒಳಗೊಂಡಿವೆ. ಕನ್ನಡ ಸಾಹಿತ್ಯದ ಅಮೂಲ್ಯ ಆಸ್ತಿಯಾಗಿವೆ. ಬಸವಣ್ಣನವರ ತತ್ವಗಳು: ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ, ಕಾಯಕ, ಲಿಂಗೈಕ್ಯ. ಬಸವಣ್ಣನವರ ಪ್ರಭಾವ. ಬಸವಣ್ಣನವರ ಚಳುವಳಿ ಕರ್ನಾಟಕದ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರಿತು. ಲಿಂಗಾಯತ ಧರ್ಮದ ಸ್ಥಾಪನೆಗೆ ಕಾರಣವಾಯಿತು. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿತು. ಬಸವಣ್ಣನವರ ಜಯಂತಿಯನ್ನು ಪ್ರತಿ ವರ್ಷ ಬಸವ ಜಯಂತಿಯೆಂದು ಆಚರಿಸಲಾಗುತ್ತದೆ. ಬಸವಣ್ಣನವರ ಚಳುವಳಿ ಕುರಿತು ಇನ್ನಷ್ಟು ಮಾಹಿತಿ. ಬಸವಣ್ಣನವರ ಚಳುವಳಿ 12ನೇ ಶತಮಾನದ ಕರ್ನಾಟಕದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳಿಗಾಗಿ ನಡೆದ ಒಂದು ಪ್ರಮುಖ ಚಳುವಳಿಯಾಗಿದೆ. ಈ ಚಳುವಳಿಯ ಮುಖ್ಯ ಉದ್ದೇಶಗಳು ಈ ಕೆಳಗಿನಂತಿವೆ. ಜಾತಿ ವ್ಯವಸ್ಥೆಯ ನಿರ್ಮೂಲನೆ. ಈ ಚಳುವಳಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿತು ಮತ್ತು ಎಲ್ಲ ಜನರಿಗೂ ಸಮಾನತೆಯನ್ನು ಪ್ರತಿಪಾದಿಸಿತು. ಲಿಂಗ ಸಮಾನತೆ. ಈ ಚಳುವಳಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಒದಗಿಸಲು ಪ್ರಯತ್ನಿಸಿತು. ಕಾಯಕ ಮಹಿಮೆ. ಈ ಚಳುವಳಿ ಕಾಯಕವನ್ನು ಧರ್ಮವೆಂದು ಪರಿಗಣಿಸಿತು ಮತ್ತು ಎಲ್ಲಾ ಕೆಲಸಗಳನ್ನು ಗೌರವಿಸಬೇಕೆಂದು ಪ್ರತಿಪಾದಿಸಿತು. ಅನುಭವ ಮಂಟಪ. ಈ ಚಳುವಳಿಯು ಅನುಭವ ಮಂಟಪವನ್ನು ಸ್ಥಾಪಿಸಿತು. ಅಲ್ಲಿ ಜಾತಿ, ಧರ್ಮ ಅಥವಾ ಲಿಂಗ ಭೇದವಿಲ್ಲದೆ ಎಲ್ಲ ಜನರು ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳ ಬಗ್ಗೆ ಚರ್ಚಿಸಲು ಸ್ವಾಗತಾರ್ಹರಾಗಿದ್ದರು. ವಚನ ಸಾಹಿತ್ಯ. ಈ ಚಳುವಳಿಯು ವಚನ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣವಾಯಿತು. ಇದು ಸರಳ, ನೇರ ಮತ್ತು ಭಾವನಾತ್ಮಕ ಭಾಷೆಯಲ್ಲಿ ರಚಿಸಲಾದ ಧಾರ್ಮಿಕ ಮತ್ತು ಸಾಮಾಜಿಕ ಕವನಗಳ ಒಂದು ಸಂಗ್ರಹವಾಗಿದೆ. ಬಸವಣ್ಣನವರ ಚಳುವಳಿಯು ಕರ್ನಾಟಕದ ಸಾಂಸ್ಕೃತಿಕ ಭೂದೃಶ್ಯದ ಮೇಲೆ ಆಳವಾದ ಪ್ರಭಾವ ಬೀರಿತು. ಇದು ಲಿಂಗಾಯತ ಧರ್ಮದ ಸ್ಥಾಪನೆಗೆ ಕಾರಣವಾಯಿತು. ಇದು ಇಂದು ಕರ್ನಾಟಕದಲ್ಲಿ ಅತಿದೊಡ್ಡ ಧರ್ಮವಾಗಿದೆ. ಈ ಚಳುವಳಿಯು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿತು ಮತ್ತು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳನ್ನು ಉತ್ತೇಜಿಸಿತು. ಬಸವಣ್ಣನವರ ಚಳುವಳಿಯ ಕೆಲವು ಪ್ರಮುಖ ವ್ಯಕ್ತಿಗಳು ಈ ಕೆಳಗಿನಂತಿವೆ. ಬಸವಣ್ಣನವರು ಈ ಚಳುವಳಿಯ ಪ್ರಮುಖ ನಾಯಕರು ಮತ್ತು ಸ್ಥಾಪಕರು. ಅಖಂಡ ಶಿವಯೋಗಿ. ಬಸವಣ್ಣನವರ ಪ್ರಮುಖ ಶಿಷ್ಯರು ಮತ್ತು ಲಿಂಗಾಯತ ಧರ್ಮದ ಪ್ರಮುಖ ವ್ಯಾಖ್ಯಾನಕಾರರು. ಚನ್ನಬಸವಣ್ಣನವರು ಲಿಂಗಾಯತ ಧರ್ಮದ ಮಹಿಳಾ ಸಂತರು ಮತ್ತು ಸಮಾಜ ಸುಧಾರಕರು. ಅಲ್ಲಮಪ್ರಭು ಲಿಂಗಾಯತ ಧರ್ಮದ ಶಿವನ ಭಕ್ತರು ಮತ್ತು ವಚನಕಾರರು. ಬಸವಣ್ಣನವರ ಚಳುವಳಿಯು ಇಂದಿಗೂ ಪ್ರಸ್ತುತವಾಗಿದೆ. ಬಸವಣ್ಣನ ಧಾರ್ಮಿಕ ಚಳುವಳಿ ಕುರಿತು ಇನ್ನಷ್ಟು ಮಾಹಿತಿ. ಬಸವಣ್ಣನ ಧಾರ್ಮಿಕ ಚಳುವಳಿ 12ನೇ ಶತಮಾನದ ಕರ್ನಾಟಕದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣೆಗಳಿಗಾಗಿ ನಡೆದ ಒಂದು ಪ್ರಮುಖ ಚಳುವಳಿಯಾಗಿದೆ. ಈ ಚಳುವಳಿಯ ಮುಖ್ಯ ಧಾರ್ಮಿಕ ಉದ್ದೇಶಗಳು ಈ ಕೆಳಗಿನಂತಿವೆ. ವೇದಾಂತ ಮತ್ತು ಶಿವನ ಭಕ್ತಿ. ಈ ಚಳುವಳಿಯು ವೇದಗಳನ್ನು ಧಾರ್ಮಿಕ ಜ್ಞಾನದ ಮುಖ್ಯ ಮೂಲವೆಂದು ಒಪ್ಪಿಕೊಂಡಿತು ಮತ್ತು ಶಿವನನ್ನು ಏಕೈಕ ದೇವರಾಗಿ ಪೂಜಿಸಿತು. ಅನುಭವ ಮಂಟಪ. ಈ ಚಳುವಳಿಯು ಅನುಭವ ಮಂಟಪವನ್ನು ಸ್ಥಾಪಿಸಿತು. ಅಲ್ಲಿ ಜಾತಿ, ಧರ್ಮ ಅಥವಾ ಲಿಂಗ ಭೇದವಿಲ್ಲದೆ ಎಲ್ಲ ಜನರು ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳ ಬಗ್ಗೆ ಚರ್ಚಿಸಲು ಸ್ವಾಗತಾರ್ಹರಾಗಿದ್ದರು. ಇದು ಧಾರ್ಮಿಕ ಚರ್ಚೆ ಮತ್ತು ಜ್ಞಾನ ಹಂಚಿಕೆಯ ಮುಕ್ತ ವೇದಿಕೆಯನ್ನು ಒದಗಿಸಿತು. ಲಿಂಗಾಯತ ಧರ್ಮ. ಈ ಚಳುವಳಿಯು ಲಿಂಗಾಯತ ಧರ್ಮದ ಸ್ಥಾಪನೆಗೆ ಕಾರಣವಾಯಿತು. ಇದು ವೇದಗಳನ್ನು ಧಾರ್ಮಿಕ ಜ್ಞಾನದ ಏಕೈಕ ಮೂಲವೆಂದು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಶಿವನನ್ನು ಲಿಂಗದ ರೂಪದಲ್ಲಿ ಪೂಜಿಸುತ್ತದೆ. ಈ ಧರ್ಮವು ಜಾತಿ ವ್ಯವಸ್ಥೆಯನ್ನು ತಿರಸ್ಕರಿಸುತ್ತದೆ ಮತ್ತು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸುತ್ತದೆ. ವಚನ ಸಾಹಿತ್ಯ. ಈ ಚಳುವಳಿಯು ವಚನ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣವಾಯಿತು. ಇದು ಸರಳ, ನೇರ ಮತ್ತು ಭಾವನಾತ್ಮಕ ಭಾಷೆಯಲ್ಲಿ ರಚಿಸಲಾದ ಧಾರ್ಮಿಕ ಮತ್ತು ಸಾಮಾಜಿಕ ಕವನಗಳ ಒಂದು ಸಂಗ್ರಹವಾಗಿದೆ.
ಈ ಕೃತಿಗಳು ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳನ್ನು ಜನಸಾಮಾನ್ಯರಿಗೆ ತಿಳಿಸಲು ಸಹಾಯ ಮಾಡಿತು. ಬಸವಣ್ಣನ ಧಾರ್ಮಿಕ ಚಳುವಳಿಯು ಕರ್ನಾಟಕದ ಧಾರ್ಮಿಕ ಭೂದೃಶ್ಯದ ಮೇಲೆ ಆಳವಾದ ಪ್ರಭಾವ ಬೀರಿತು. ಇದು ಲಿಂಗಾಯತ ಧರ್ಮದ ಸ್ಥಾಪನೆಗೆ ಕಾರಣವಾಯಿತು. ಇದು ಇಂದು ಕರ್ನಾಟಕದಲ್ಲಿ ಅತಿದೊಡ್ಡ ಧರ್ಮವಾಗಿದೆ. ಈ ಚಳುವಳಿಯು ಜಾತಿ ವ್ಯವಸ್ಥೆ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಡಿತು ಮತ್ತು ಧಾರ್ಮಿಕ ಸಹಿಷ್ಣುತೆ ಮತ್ತು ಸಮಾನತೆಯ ಮೌಲ್ಯಗಳನ್ನು ಉತ್ತೇಜಿಸಿತು. ಬಸವಣ್ಣನ ಧಾರ್ಮಿಕ ಚಳುವಳಿಯ ಕೆಲವು ಪ್ರಮುಖ ಧಾರ್ಮಿಕ ಪರಿಕಲ್ಪನೆಗಳು ಈ ಕೆಳಗಿನಂತಿವೆ. ಅನುಭವ. ಈ ಚಳುವಳಿಯು ಅನುಭವವನ್ನು ಜ್ಞಾನದ ಅತ್ಯುನ್ನತ ಮೂಲವೆಂದು ಒಪ್ಪಿಕೊಂಡಿತು. ಬಸವಣ್ಣನವರ ಅನುಭವ ಮಂಟಪದ ಕುರಿತು ಮತ್ತಷ್ಟು ಮಾಹಿತಿ. ಅನುಭವ ಮಂಟಪ 12ನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಥೆ. ಕಲ್ಯಾಣದಲ್ಲಿ ಸ್ಥಾಪಿಸಲಾಯಿತು. ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಎಲ್ಲ ಜನರಿಗೆ ಮುಕ್ತವಾಗಿತ್ತು. ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳ ಬಗ್ಗೆ ಚರ್ಚೆ ಮತ್ತು ಜ್ಞಾನ ಹಂಚಿಕೆಯ ವೇದಿಕೆಯಾಗಿತ್ತು. ವಚನ ಸಾಹಿತ್ಯದ ಅಭಿವೃದ್ಧಿಗೆ ಕಾರಣವಾಯಿತು. ಸಾಮಾಜಿಕ ಸುಧಾರಣೆಗಳಿಗೆ ಕೇಂದ್ರವಾಗಿತ್ತು. ಅನುಭವ ಮಂಟಪದ ಉದ್ದೇಶಗಳು: ಧಾರ್ಮಿಕ ಸಹಿಷ್ಣುತೆ ಮತ್ತು ಸಮಾನತೆಯನ್ನು ಉತ್ತೇಜಿಸುವುದು, ಜಾತಿ ವ್ಯವಸ್ಥೆ ಮತ್ತು ಲಿಂಗ ತಾರತಮ್ಯದ ವಿರುದ್ಧ ಹೋರಾಡುವುದು, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಸಾಧಿಸುವುದು, ಧಾರ್ಮಿಕ ಮತ್ತು ತಾತ್ವಿಕ ಜ್ಞಾನವನ್ನು ಹಂಚಿಕೊಳ್ಳುವುದು, ವಚನ ಸಾಹಿತ್ಯದಂತಹ ಹೊಸ ಸಾಹಿತ್ಯಿಕ ರೂಪಗಳನ್ನು ಅಭಿವೃದ್ಧಿಪಡಿಸುವುದು. ಅನುಭವ ಮಂಟಪದ ಕಾರ್ಯಗಳು: ಧಾರ್ಮಿಕ ಮತ್ತು ತಾತ್ವಿಕ ವಿಷಯಗಳ ಬಗ್ಗೆ ಚರ್ಚೆಗಳು ಮತ್ತು ಚರ್ಚೆಗಳನ್ನು ನಡೆಸುವುದು, ವಚನಗಳನ್ನು ರಚಿಸುವುದು ಮತ್ತು ಪಠಿಸುವುದು, ಸಾಮಾಜಿಕ ಸುಧಾರಣೆಗಳಿಗೆ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಧಾರ್ಮಿಕ ಮತ್ತು ಸಾಮಾಜಿಕ ಜ್ಞಾನವನ್ನು ಹರಡುವುದು. ಅನುಭವ ಮಂಟಪದ ಪ್ರಭಾವ: ಕರ್ನಾಟಕದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಭೂದೃಶ್ಯದ ಮೇಲೆ ಆಳವಾದ ಪ್ರಭಾವ ಬೀರಿತು. ಲಿಂಗಾಯತ ಧರ್ಮದ ಸ್ಥಾಪನೆಗೆ ಕಾರಣವಾಯಿತು. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿತು. ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳನ್ನು ಉತ್ತೇಜಿಸಿತು. ಇಂದಿಗೂ ಅನುಭವ ಮಂಟಪ ಪ್ರಸ್ತುತವಾಗಿದೆ. ಇದು ಧಾರ್ಮಿಕ ಸಹಿಷ್ಣುತೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳಿಗೆ ಸ್ಮಾರಕವಾಗಿದೆ.